ಶಶಿ ಶಶಿ ಸ್ನಾನ ಮಾಡ್ತಾ ಇದೀಯಾ? ಹೌದು ಶಿವ, ಜಸ್ಟ್ 5 minutes ಬಂದ್ಬಿಡ್ತೀನಿ. ಪರವಾಗಿಲ್ಲ. ಅದು ಯಾವ ಸೋಪ್ ಯೂಸ್ ಮಾಡ್ತಿದ್ಯಾ? ಲಕ್ಸ್. ಲಕ್ಸಾ? ಅದಕ್ಕೆನಾ ಅಷ್ಟು ಬೆಳ್ಳಗಿರೋದು? ನಾನೇನು ನೋಡಿಲ್ಲ. ಪಕ್ಕಕ್ಕೆ ಹೋಗು. ಡೋರೆ ಹಾಕಿಲ್ವಲ್ಲ ಶಶಿ? ಮನೇಲಿರೋದು ನೀನು ನಾನೇ ಅಲ್ವಾ? ಹಾಕೋಬೇಕು ಅಂತ್ಯಾ? ಅಪ್ಪಾಜಿನ ಲಿಫ್ಟ್ ಮಾಡ್ಲಾ? ಪ್ಲೀಸ್ ಪ್ಲೀಸ್. ಅಪ್ಪ ಎಲ್ಲೋ ಇದೆಯಾ? ಫೋನ್ ಯಾಕಾಯ್ತಲ್ಲ? ಅದು ಮೀಟಿಂಗ್ ಅಲ್ಲಿ ಬಿಸಿ ಇದ್ದೆ ಅಪ್ಪ. ಮೀಟಿಂಗ್ ಅಟೆಂಡ್ ಮಾಡ್ತೀಯಾ? ಏನ ನೈಟ್ ಮೀಟಿಂಗ್ ಅಲ್ಲಿ ಎಣ್ಣೆ ಕೊಡ್ತಾರಾ? ಅಪ್ಪ ಅದು ಸಾಫ್ಟ್ವೇರ್ ಆಫೀಸ್ ಅಪ್ಪ. ಯಾಕೋ ಕೊಡಲ್ಲ? 1 ಲಕ್ಷ ಸಂಬಳ ಕೊಡ್ತಾ ಇದಾರೆ. ನೆಕ್ಸ್ಟ್ ವರದಕ್ಷಿಣೆ 1 ಕೋಟಿ ರೂಪಾಯಿ. ಇದು ಫಿಕ್ಸ್. ಏನು ನಿನಗ್ 1 ಕೋಟಿ ವರದಕ್ಷಿಣೆ ಬೇಕಾ? ಅದು ಅಪ್ಪ. ಕೋಟಿ ವರದಕ್ಷಿಣೆ ಬೇಕಾ ನಿಂಗೆ? ಹೇಳು. 1 ಕೋಟಿ ರೂಪಾಯಿ ವರದಕ್ಷಿಣೆ ಬೇಕಾ? ಯಾರಿರ್ಬೋದು? ಮೊದ್ಲೇನೋ ಕರೆಂಟ್ ಹೋಯ್ತು, ಇವಾಗ ನೋಡಿದ್ರೆ ಕಾಲಿಂಗ್ ಬೆಲ್ ಒತ್ತುತ್ತಿದ್ದಾರೆ. ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಶಿವ, ಇದು ನಮ್ ಫ್ಲಾಟ್, ಯಾಕ್ ಭಯ? ಸರ್ಪ್ರೈಸ್! How are you, my dear? After a long time. ನೀನೇನು ಸಡನ್ ಆಗಿ ಕಾಲ್ ಮಾಡ್ದೆ ಬಂದ್ಬಿಟ್ಟಿದ್ಯಾ? ಬಾ. ಶಶಿ, ಹೂ ಇಸ್ ಹಿ? ತುಂಬಾ ಸಖತ್ತಾಗಿದ್ದಾನೆ. ಶಿವ, ಮೈ ಬಾಯ್ ಫ್ರೆಂಡ್. ಶಿವ, ಶ್ರೀನಾ, ಮೈ ಬೆಸ್ಟಿ. ಹಾಯ್. ಹೇ, ಹುಡುಗ ಚೆನ್ನಾಗಿದ್ದಾನೆ. ನಾನು ಶೇರ್ ಮಾಡ್ಕೊಳ್ಳ? ಕೊಂದಾಗ್ತೀನಿ. ಅವನ್ ತುಂಬಾ ಒಳ್ಳೆಯವನು, ಅಮಾಯಕ, ಹೆದ್ರ ಪುಕ್ಲ. ಇನ್ನೇನಾದ್ರೂ ಎಕ್ಸ್ಟ್ರಾ ಕ್ವಾಲಿಟೀಸ್ ಇದೆಯಾ ಅಂತ ನಾನ್ ಚೆಕ್ ಮಾಡಿ ಹೇಳ್ತೀನಿ ಬಿಡು. ಅವನೇನ್ ಹೆದರ್ಸ್ಬೇಡ. ಅವನು ಇವತ್ತೇ ಬಂದಿತ್ತು, ಜೊತೆಗೆ ನೀನು ಬಂದೆ. ಅದಕ್ಕೆ ನಾ ಎಕ್ಸೈಟ್ಮೆಂಟ್ ಕಮ್ಮಿ ಆಗಿರೋದು. ಗೊತ್ತಾಯ್ತು ಗೊತ್ತಾಯ್ತು. ಶಿವ, ಇದಕ್ ಮುಂಚೆ ಯಾರ ಜೊತೆ ಆದ್ರೂ ಡೇಟಿಂಗ್ ಹೋಗಿದ್ದ? ಅಯ್ಯ ಇಲ್ಲ ರೀ. ಶೀನಾ, ಇರೇ ಇಂಟ್ರಾಕ್ಟ್ ಆಗೋಗ್ಬಿಡು. ಯಾಕೆ ಹೋಗಿಲ್ಲ? ಯಾವ ಹುಡ್ಗಿನೂ ಯಾವತ್ತೂ ನಿನ್ನ ಕರ್ದಿಲ್ವಾ? ಅಥವಾ ಯಾವ ಹುಡ್ಗಿನೂ ನಿನಗಿಷ್ಟ ಆಗಿಲ್ವಾ? ನಾನು ಅಪ್ರೋಚ್ ಆಗಕ್ ಮೊದ್ಲೇ ನನ್ಗಿಷ್ಟ ಆಗಿದ್ದ ಹುಡುಗಿ ನನ್ಗೆ ಅಪ್ರೋಚ್ ಆದ್ಲು ರೀ. ಇದ್ರ ಮಧ್ಯೆ ಶಿವ ಪೂಜಲ್ ಕರಡೆ ಬಿಟ್ಟ ಹಾಗೆ ನೀವು ಅಪ್ರೋಚ್ ಆದ್ರಿ. I'll give party tonight. ನೀನ್ ಹೋದ್ರೆ ನಾನೇನು ಕೊಡ್ತೀನಿ ಕಣೆ, ದೊಡ್ಡ ಪಾರ್ಟಿ. ನಾನ್ ಹೇಳ್ತಿರೋದು ಸೆಂಡ್ ಆಫ್ ಪಾರ್ಟಿನೇ. ನಾನ್ ಮನ್ಸಲ್ಲಿ ಅನ್ಕೊಂಡಿದ್ದು ನಿಮ್ಗೆ ಹೇಗ್ ಗೊತ್ತಾಯ್ತು? ಮನ್ಸಲ್ಲಿ ಹೇಳ್ಕೊತಿದೀನಿ ಅನ್ಕೊಂಡು ಹೊರಗೆ ಹೇಳ್ಬಿಟ್ಟೆ. ಪಾರ್ಟಿ ಮುಗಿತಿದ್ದ ಹಾಗೆ ನನ್ನ ಏರ್ಪೋರ್ಟ್ ಡ್ರಾಪ್ ಮಾಡಿದ್ರೆ ನಾನ್ ಹೋಗ್ತೀನಿ. ಅಯ್ಯ, ಏನ್ ಗಂಡ್ಮಕ್ಳಿಗೂ ಕಚ್ಚುಗುಳಿ ಆಗತ್ತಾ? ಕಚ್ಚುಗುಳಿ ಆಗೋ ಗಂಡ್ಮಕ್ಳ ಹತ್ರ ರೊಮ್ಯಾನ್ಸ್ ತುಂಬಾ ಚೆನ್ನಾಗಿರತ್ತಂತೆ, ನಿಜವಾಗ್ಲು. ಹೇ ನಿಧಾನ, ಈಗೇನ್ ಅಷ್ಟು ಅರ್ಜೆಂಟು? ಅದು ನಿಮ್ಗೆ ಲೇಟ್ ಆಗುತ್ತೆ ಅಂತ. ವಾಟ್ ಹ್ಯಾಪನ್ಡ್? ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ವಾಟ್? ನಾನಿವಾಗ ಹೇಗ್ ಹೋಗೋದು? ಕ್ಯಾಬ್ ಬಂತು. ಯಾರು ಬುಕ್ ಮಾಡಿದ್ದು? ನಾನೇ. ಶೀನಾ,
ಹ್ಯಾಪಿ ಜರ್ನಿ. ಓಕೆ. ಮಿಸ್ ಯು ಚಿನ್ನ. ಮಿಸ್ ಯು ಲಾಟ್. ಐ ಕಾಂಟ್ ಲಿವ್ ವಿತೌಟ್ ಯು. ಇದು ಸ್ವಲ್ಪ ಓವರ್ ಆಗ್ಲಿಲ್ವಾ? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಟೈಮ್ ಕಾಲ್ ಮಾಡ್ಬಿಟ್ ಬಾ. ಬಾಯ್. ಶೀಲಾ, ಶೀಲಾ, ಶೀಲಾ. ಈಗ ಸಾಕು, ನಡಿ. ಇದ್ ರೂಮಾ ಇಲ್ಲ ಛತ್ರನ? ಈಗ ಬಾಗ್ಲು ತೆಗೆದು ಮಲ್ಕೊಂಡ್ರೆ ಹೇಗ್ರ? ಯಾರಾದ್ರೂ ಬಂದು ಕತ್ಕೊಂಡು ಹೋದ್ರೆ? ಮೊನ್ನೆ ನಾನು 2 ಪ್ಯಾಂಟು ಮತ್ತೆ 2,000 ರೂಪಾಯಿ ದುಡ್ಡು ಕೂಡ ಹೋಗಿದೆ. ಯಾರು ಅಂತ ಕೇಳಿ. ಏನಾಯ್ತು? ಏನಾಗ್ಬೇಕು ಇವಾಗ? ಕಿಚನ್ ನೀಟಾಗಿ ಇಟ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ನೀಟಾಗಿಲ್ವಾ? ರೂಮ್ ಎಲ್ಲ ಡರ್ಟಿ ಡರ್ಟಿ ಡರ್ಟಿ. ಇಲ್ಲೇ ತಿಂತಾರೆ, ಇಲ್ಲೇ ಆಡ್ತಾರೆ, ಇಲ್ಲೇ ಮಲ್ಕೋತಾರೆ. ರೂಮ್ ಮಾತ್ರ ಕ್ಲೀನ್ ಮಾಡಲ್ಲ. ಕ್ಲೀನ್ ಆಗಿ ಇದೆಯಲ್ಲ. ಅಪ್ಪ ಗಬ್ಬು ನಾತ. ಅಯ್ಯೋ ಏನಾಯ್ತು? ವಾರಕ್ಕೊಂದ್ಸಲ ಸ್ನಾನ ಮಾಡ್ತೀರಾ? ಸ್ನಾನ ಮಾಡಿದ್ಮೇಲೆ ಟ್ಯಾಪ್ ನಿಲ್ಸಲ್ಲ. ನಿಲ್ಸಿದ್ಯಲ್ಲ. ಈ ತರ ರೂಮಲ್ಲಿ ನಾನು 1 ನಿಮಿಷ ಕೂಡ ಇರಕ್ಕಾಗಲ್ಲ. ನಾನು ಹೋಗ್ತೀನಿ, ನಾನು ಹೋಗ್ತೀನಿ, ನಾನು ಹೋಗ್ತೀನಿ, ನಾನು ಹೋಗ್ತಾ ಇದ್ದೀನಿ, ನಾನು ಹೋಗ್ತೀನಿ ಅಷ್ಟೇ. ಕ್ಲೀನ್ ಆಗಿಲ್ವಾ? ಏನೋ ಕಿಚನ್ ಕ್ಲೀನ್ ಆಗಿಲ್ವಾ? ರೂಮ್ ನೀಟ್ ಆಗಿಲ್ವಾ? ಬಾತ್ರೂಮ್ ಕ್ಲೀನ್ ಆಗಿಲ್ವಾ? ಏನಂದ? ಇದೆ ಇದೆ ಇದೆ. ಮತ್ತೆ ಏನ್ ಸಮಸ್ಯೆ ನಿಂದು? ಅದು ಹೇಳು, ನಾನು ಹೇಳು. ಮನೆ ಬದಲಾಯಿಸೋಣ ಅಂತ. ಆಹಾ, ಏನೋ ಒಂದ್ ಹೇಳಿ ಮೇಡಮ್. ನಾನ್ ಹೇಳಲ್ಲ, ನೀನೇ ಹೇಳು. ಅವನಿಗೆ ಹೇಗೂ ಕನ್ನಡ ಬರಲ್ಲ, ನಿನಗೆ ಹಿಂದಿ ಬರಲ್ಲ. ಈ ಸಲ ಆರ್ಡರ್ ಮಾಡಿ ಮೇಡಮ್, ಮರ್ಯಾದೆ ಹೋಗುತ್ತೆ. ಪರವಾಗಿಲ್ಲ, ಪ್ರಾಣ ಏನ್ ಹೋಗಲ್ವಲ್ಲ. ಆರ್ಡರ್ ಮಾಡು. ಥ್ಯಾಂಕ್ ಯು ಮೇಡಮ್. ಲೆಟ್ಸ್ ಗೋ ಮ್ಯಾಮ್. ನಾವೆಲ್ಲರೂ ಯಾವ್ದೇ ಕೆಲ್ಸ ಆದ್ರೂ ನಮ್ಮಿಂದ ಆಗಲ್ಲ ಅನ್ಕೋತೀವಿ, ಅದಕ್ಕೆ ಟ್ರೈ ಕೂಡ ಮಾಡಲ್ಲ. ಅದೇ ಖಂಡಿತವಾಗ್ಲೂ ಮಾಡ್ಬೇಕು ಅಂದ್ರೆ ಟ್ರೈ ಮಾಡ್ತೀವಿ, ಸಕ್ಸಸ್ ಆಗ್ತೀವಿ. ಅದನ್ನೇ ಸರ್ವೈವಲ್ ಬೆನಿಫಿಟ್ ಅಂತಾರೆ. ನೀನ್ ಹೀಗೆ ಪ್ರತಿ ಸಿಚುವೇಶನ್ ಫೀಲ್ ಮಾಡ್ಕೊ. ಬೇಡ ಅಂದ್ರೂ ಇಂಗ್ಲಿಷ್ ಬಂದ್ಬಿಡುತ್ತೆ. ಐಲ್ ಟ್ರೈ. ಗುಡ್. ಸ್ವಲ್ಪ ಫ್ಲೂಯೆನ್ಸಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸರಿ ಹೋಗುತ್ತೆ. ನಾಳೆಯಿಂದ ಮನೆಗ್ ಬಂದ್ಬಿಡು, ನೈಟ್ ಕ್ಲಾಸಸ್ ತಗೋತೀನಿ. ನೈಟ್ ಕ್ಲಾಸಾ? ಹಾಯ್ ಮೇಡಮ್. ಹಾಯ್, ಕಮ್ ಇನ್. ಮನೆ ಸಖತ್ತಾಗಿದೆ ಮೇಡಮ್. ಥ್ಯಾಂಕ್ಸ್. ಇಷ್ಟು ದೊಡ್ಡ ಫ್ಲಾಟ್ ಅಲ್ಲಿ ನೀವೊಬ್ರೇ ಇರ್ತೀರಾ ಮೇಡಮ್? ಹೌದು, ಯಾಕೆ? ನಿಮಗ್ ತುಂಬಾ ಧೈರ್ಯ ಮೇಡಮ್. ಅದೇ ನಾನಾಗಿದ್ರ ಒಬ್ನೇ ಮನೇಲಿ ಮಲ್ಕೊಳ್ದಾನೆ ಅವನ್ ರೂಮ್ಗೆ ಇವನ್ ರೂಮ್ಗೆ ಹೋಗಿ ಮಲ್ಕೋತಾ ಇದ್ದೆ. ಯಾಕೆ? ಭಯನಾ? ಚಚಾ, ಭಯ ಅಲ್ಲ ಮೇಡಮ್. ಆಹಾ. ಅದು ಭಯನೇ ಮೇಡಮ್. ಮೇಡಮ್, ನೀವೊಬ್ರೇ ಇದ್ದೀರಲ್ಲ, ಬೋರ್ ಅನ್ಸಲ್ವಾ? ಬೋರ್ ಅನ್ಸುತ್ತೆ, ಬಟ್ ನನ್ಗಿಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ. ಅಂದ್ರೆ ನೀವು ನನ್ನ ಫ್ರೆಂಡ್ ಅಂತ ಕೂಡ ಟ್ರೀಟ್ ಮಾಡ್ತಿಲ್ವಾ? ಇಲ್ಲ. ಇದೇನ್ ಮೇಡಮ್, ಸ್ವಲ್ಪನೂ ಕೂಡ ಯೋಚಿಸ್ತಾನೆ ಡೈರೆಕ್ಟ್ ಆಗಿ ಹೇಳ್ಬಿಟ್ರಿ. ನೀನ್ ನನ್ಗೋಸ್ಕರ ಏನ್ ಮಾಡಿದ್ಯಾ ಅಂತ ಫ್ರೆಂಡ್ ಅನ್ಕೋಬೇಕು. ನಿಮ್ ಹತ್ರ ಫೀಸ್ ಕೊಡ್ದೇನೆ ಇಂಗ್ಲಿಷ್ ನ ಕಲಿತಾ ಇದೀನಲ್ವಾ? ಹಲೋ, ನಾನ್ ನಿನಗೆ ಇಂಗ್ಲಿಷ್ ಕಲಿಸ್ತಿರೋದು, ಅದು ಫೀಸ್ ತಗೊಳ್ದೆ. ನಿಜ ಅಲ್ವಾ? ಲಾಂಗ್ ವೀಕೆಂಡ್, ಇಲ್ಲೇನೋ ಬೋರ್ ಹೊಡಿತಿದೆ. ಮುಂಬೈಗೆ ಹೋಗೋಕ್ ಮನ್ಸಿಲ್ಲ. ಹೋಗ್ಲಿ, ಎಲ್ಲಾದ್ರೂ ಟ್ರಿಪ್ ಹೋಗಿ ಮೇಡಮ್. ನನ್ ಫ್ರೆಂಡ್ ಆಗ್ಬೇಕು ಅಂದ್ರೆ ಒಂದ್ ಕೆಲ್ಸ ಮಾಡ್ಬೇಕು. ಮಾಡ್ತ್ಯಾ? ಏನ್ ಹೇಳಿ ಮೇಡಮ್? ಯಾವ್ದಾದ್ರು ಒಂದ್ ಒಳ್ಳೆ ಪ್ಲೇಸ್ ಕರ್ಕೊಂಡು ಹೋಗು. ಏನಂದ್ರೆ ನಾನು ನಿಮ್ಮನ್ನ ಹೋಗ್ಲಿ, ಆಫೀಸಲ್ಲಿ ಇರೋರ್ನೆಲ್ಲ ಕರ್ಕೊಂಡು ಹೋಗೋಣ. ಅಂದ್ರೆ ನನ್ನ ಉದ್ದೇಶ ಅದಲ್ಲ. ಹೇಗ್ ಹೋಗೋದು ಅಂತ. ನಿನ್ ಬೈಕಲ್ಲಿ. ಬೈಕಲ್ಲ? ಓಕೆ, ಎಲ್ಲಿ ಹೋಗೋಣ ಹೇಳಿ? ಅರೆ, ಯಾಕಷ್ಟೊಂದು ಯೋಚಿಸ್ತೀಯಾ? ನಾಳೆ ಮಾರ್ನಿಂಗ್ ಬೈಕ್ ತೆಗಿ, ಎಲ್ಲಿ ಹೋಗ್ಬೇಕು ಅನ್ಸುತ್ತೋ ಅಲ್ಲಿ ಹೋಗೋಣ. ಎಕ್ಸ್ಕ್ಯೂಸ್ ಮೀ, ಈಗ ಸ್ವಲ್ಪ ಬಿಡ್ತೀರಾ? ಸಾರಿ ಹೇಳಿ. ಸಾರಿನಾ? ಎಸ್. ಯಾಕೆ? ಏನಕ್ಕೆ ಅಂದ್ರೆ ಹೇಳ್ಬೇಕಾಗಿದೆ. ಏಯ್, ಬಾರ ಇಲ್ಲಿ. ಹಾಯ್ ಅಂಕಲ್. ಹಾ, ಅಂಕಲೇ. ನನ್ನ ಮಗ ದಿನ ನಿಮ್ ಮನೆಗ್ ಬಂದ್ಬಿಟ್ಟು ಆಟ ಆಡ್ತಾನೆ. ಅದಕ್ಕೆ ಮತ್ತೆ ಆಟ ಆಡೋ ವಸ್ತುಗಳನ್ನ ಸ್ಕೂಲಿಗೆ ತಗೊಂಡೋದ್ರೆ ಒಳಗ್ ಬಿಡಲ್ಲ ಅನ್ನೋದು ಗೊತ್ತು ತಾನೆ? ತಗೊಂಡೋಗೋದಕ್ ಬಿಡಲ್ಲ. ಆದ್ರೂ ಇದನ್ನೆಲ್ಲ ನನ್ಗೆ ಯಾಕೆ ಹೇಳ್ತಾ ಇದ್ದೀರಾ? ತಗೊಂಡೋದ್ರೆ ಬಿಡಲ್ಲ ಅಂತ ಗೊತ್ತಿದ್ದು ಕೂಡ ತಗೊಂಡೋಗಿ ಆಟ ಆಡ್ಕೊಂತ ಫೋನ್ ಯಾಕೆ ಕೊಟ್ಟಿದ್ದೀರಾ?
ಏನಕ್ ಕೊಟ್ಟಿದ್ದೀರಾ ರೀ? ಹೇಳಿ, ಏನಕ್ ಕೊಟ್ಟಿದ್ದೀರಾ ಅಂತ? ಫೋನ್ ಯಾಕೆ ಕೊಟ್ರಿ? ಅಂಕಲ್ ಅಂಕಲ್ ಎತ್ತೇಳಿ ಅಂಕಲ್. ಏನಾ? ಫೋನ್ ಬೇಕು ಅಂಕಲ್, ಪಬ್ಜಿ ಆಡೋದಕ್ಕೆ. ಇಲ್ಲೇ ಇಲ್ಲೇ ಬಿದ್ದಿರತ್ತೆ, ತಗೊಳ. ಥ್ಯಾಂಕ್ಸ್ ಅಂಕಲ್. ಗುಡ್ ಮಾರ್ನಿಂಗ್. ಏ ಮ್ಯಾಮ್ ಬಂದ್ರು ಕಣೋ, ಒಳಗಿಡು. ಏ ಫೋನ್ ರಿಂಗ್ ಆಗ್ತಿದೆ ಕಣೋ, ರಿಂಗ್ ಆಗ್ತಿದೆ. ಸೈಲೆನ್ಸ್. ಸಮನ್ got the call. ಕಾಲ್ ಅಗೇನ್. ಮತ್ತೆ ಫೋನ್ ಬರ್ತಿದೆ ಕಣೋ, ಸ್ವಿಚ್ ಆಫ್ ಮಾಡು, ಸ್ವಿಚ್ ಆಫ್. ಶಿವ, ನಿಮ್ ಫೋನ್ ಯಾರೋ ಆನ್ ಮಾಡಿದ್ರು. ವಾಟ್? ಈಸ್ ಆಲ್ಮೋಸ್ಟ್ ದೇರ್. ಏನಾಯ್ತು? GPS ಆಫ್ ಮಾಡಿದ್ರು. ವಾಟ್? ಶಿಟ್. ಅಪ್ಪೋ, ಶಿಟ್ ಅಂತ ನೀವ್ ಅನ್ನೋದಲ್ಲ, ನಾನ್ ಅನ್ಬೇಕು ಶಿಟ್ ಅಂತ. ಶಿಟ್. ಸ್ಕೂಲ್ನವರು, ಟ್ಯೂಷನ್ ಅವರು, ಏರಿಯಾದ ಜನರು ಫೋನ್ ಮಾಡಿ ಕ್ಯಾಕರ್ ಸುಗಿತಾ ಇದಾರೆ. ಚಿಕ್ಕ ಮಕ್ಳ ಕೈಲಿ ಫೋನ್ ಯಾಕೆ ಕೊಟ್ಟು ಕಳ್ಸಿದ್ರಿ ಅಂತ. ಅದಕ್ಕೆ ಸಾರಿ ಹೇಳ್ಬಿಡಿ. ಸಾರಿ ಸರ್. ಹಾ, ಹೇಳ್ಬಿಟ್ರೆ ಮುಗ್ದೋಯ್ತು. ನೀವು ಮಾತ್ರ ನಮ್ಮನ್ನು ಉಗಿತೀರಾ? ಚಿಕ್ಕ ಮಕ್ಕಳನ್ನ ಸ್ಟ್ರಿಕ್ಟ್ ಆಗಿ ಬೆಳೆಸ್ತಿದೀವಿ ಅಂತ ಹೋಲ್ಸೇಲ್ ಆಗಿ ಪ್ಯಾಂಪರಿಂಗ್ ಮಾಡಿ ಹೇಳ್ತೀರಾ? ಅಷ್ಟಕ್ಕೂ ನಿಮ್ಮನ್ನ ಸಾರಿ ಹೇಳ್ದೆ ತಾನೆ? ಸಾಕ್ ನಿಲ್ಸ್ರೆ. ನಿಲ್ಸ್ಬಿಡ್ತೀನಿ ಬಿಡಪ್ಪ, ಸುಸ್ತಾಗೋಯ್ತು. ಬಾಕಂದ ಹೋಗೋಣ ಬಾ. ಬಾಯ್ ಅಂಕಲ್, ಮತ್ತೆ ನಾನು ಆಡೋದಕ್ ಬರ್ತೀನಿ. ಆಡೋದಕ್ಕೆ ಬೇರೆ ಏನಾದ್ರು ಕೊಡಿಸ್ತೀನಿ ಬಾ.